ನನ್ನ ಹೆಸರು ಸಮೃದ್ಧ ಅಂತ. ಹೇಳಿ ಸರ್, ಇದು ಯಾವ ಗ್ರಾಮ, ಯಾವ ತಾಲೂಕು ಸರ್ ಇದು? ಮಣ್ಬೂರು ಅಂತ. ಮಣ್ಬೂರು ಚಿಕ್ಕಮಗಳೂರು ತಾಲೂಕು. ಹುಯಿಗೆರೆ ಗ್ರಾಮ, ಮಣಬೂರು ಗ್ರಾಮ. ಹುಯಿಗೆರೆ ಗ್ರಾಮ ಪಂಚಾಯತಿ, ಮಣಬೂರು ಗ್ರಾಮ. ಮತ್ತು ಭಾಳ ಇಲ್ಲಿ ತೊಂದರೆ ಅಂದರೆ ಕಾಲೇಜು ಸ್ಕೂಲಿಗೆಲ್ಲ ಹೋಗೋರಿಗೆ ಭಾಳ ಕಷ್ಟ ಓಡಾಡೋಕ್ಕೆಲ್ಲ. ಎಷ್ಟು ಮಕ್ಕಳಿದ್ದಾರೆ ಸರ್ ಶಾಲೆ ಹೋಗುವಂತ? ಶಾಲೆಯವರು ಒಂದು 20-25 ಮಕ್ಕಳು ಇರ್ಬೋದು. 25-30 ಮಕ್ಕಳಿದ್ದಾರೆ. ಎಷ್ಟು ಮನೆಗಳಿದಾವೆ ಸರ್? ಮನೆಗಳು 40-45 ಮನೆ ಇದೆ. 40 ಮನೆಗಳಿದಾವೆ. ಭಾಳ ಹಿಂಸೆ ಇಲ್ಲಿ ಓಡಾಡೋಕ್ಕೆ. ಮಳೆ ಬಂತು ಅಂದರೆ ಅಲ್ಲೆಲ್ಲ ಹೋಗಿರುತ್ತೆ. ತಿರುಗಾಡೋಕ್ಕೆಲ್ಲ ಭಾಳ ಹಿಂಸೆ. ಬೈಕಲ್ಲಿ ಓಡಾಡೋಕ್ಕೂ ಆಗಲ್ಲ. ಇಲ್ಲಿ ಬೇರೆ ರೋಡ್ ಇಲ್ಲ. ಪ್ರತಿ ವರ್ಷ ಬೇಸಿಗೆಯಲ್ಲೂ ಇದೇ ರೀತಿ ನೀರು ಹರಿತಾನೆ ಇರುತ್ತೆ? ಹರಿಯುತ್ತೆ, ಭಾಳ ಇದಿರಲ್ಲ. ಸುಮಾರು ವರ್ಷದಿಂದ ಇದೇ ಥರ ನೀರು ಮೇಲ್ಗಡೆ ಹೋಗಕ್ಕೆ ಮಾಡಿದ್ದಾರೆ. ಹೊರಗಡೆ ಪೈಪ್ಗಳಿಲ್ಲ. ಮತ್ತು ಇದರಲ್ಲಿ ಭಾರಿ ಮಳೆ ಬಂದರೆ ಸ್ಕೂಲ್ ಮಕ್ಕಳಿಗೆ ಹೋಗೋರಿಗೆಲ್ಲ ತೊಂದರೆ ಆಗ್ತುಂಟು. ಡೈಲಿ ಮಕ್ಕಳು ಓಡಾಡ್ತಾವೆ. ಬಾಳೆನ್ನೂರು, ಮಾಗುಂಡಿ ವ್ಯಾನ್ಗಳಿದೆ, ಹೋಗ್ತಾರೆ. 1 ಗಂಟೆ 2 ಗಂಟೆ ಕಾಯಬೇಕಾಗುತ್ತೆ. ಹಳ್ಳ ಬಂದರೆ ದಾಟಕ್ಕಾಗಲ್ಲ. 2-2.5 ಅವರ್ಸ್ ನಿಲ್ಬೇಕು, ಕಾಯಬೇಕು. ಮಕ್ಕಳಿಗೆ ಸಮಸ್ಯೆ ಇದೆ. ಇವಾಗ ಒಂದೊಂದು ಟೈಮ್ ಗೊತ್ತಾಗಲ್ಲ. ವಾಸ್ಪುರ ಯಾರು ಬಂದರೆ ನೀರು ಹೋಗ್ತಿದ್ರು ಹೋಗ್ತಾರೆ. ಅದೇ ಸಮಸ್ಯೆ ಆಗುತ್ತೆ. ಈಗ ಸರ್, ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮಾತಾಡಿಸುವಂತೆ ಏನಾದರೂ ಕೆಲಸ ಮಾಡಿದ್ದಾರೆ? 2 ಸರ್ಕಾರ ಅಧಿಕಾರದಾಗಿದ್ದಾಗಲೂ ಹೇಳಿದ್ದಾರೆ. ಈ ಬಾರಿನೂ ಬಂದು ನೋಡ್ಕೊಂಡು ಹೋದರೆ ಪಿ ಒಂದ್ಸರಿ ಹಳ್ಳ ತೊಳ್ಕೊಂಡು ಹೋದಾಗ ಇಲ್ಲೆಲ್ಲ ಗುರ್ತು ಮಾಡಿ ಹೋಗಿದೆ, ರೆಡಿ ಮಾಡಿದ್ದಾರೆ. ಇದು ಯಾವ ಗ್ರಾಮ ಪಂಚಾಯತಿಗೆ ಸೇರುವಂತ? ಗ್ರಾಮ ಪಂಚಾಯತಿಗೆ ಬರುತ್ತೆ. ಮಣಬೂರು ಗ್ರಾಮ. ಸುಂದರೇಶ್ ಅಂತ, ಮಣಬೂರು ಗ್ರಾಮ, ಹುಯಿಗೆರೆ ಪಂಚಾಯತಿ. ಇಲ್ಲಿ ನಮಗೆ ಇಡೀ 35-40 ಮನೆಗಳಲ್ಲಿ ಪ್ರತಿಯೊಬ್ಬರು ಒಂದು ಸೈಕಲ್ ಆದರೂ ಕೂಡ, ಅಥವಾ ಪ್ರತಿ ಮನುಷ್ಯರು ಕೂಡ, ಸ್ಕೂಲ್ ಮಕ್ಕಳು ಕೂಡ ಇಲ್ಲೇ ಓಡಾಡಬೇಕು. ಭಾರಿ ತೊಂದರೆ. ಆಮೇಲೆ ಇದು ಸೇತುವೆ ಬೇರೆ ಚಿಕ್ಕದಾಗಿ, ಕಾಂಟ್ರಾಕ್ಟ್ನವರು ಅದೇ ಥರ ಬಂದು ಸುಮ್ಮನೆ ಪ್ಯಾಚ್ ಹಾಕೋದು ಮಾಡೋದು, ಒಟ್ರಾಸಿ ಮಾಡಿ ಹೋಗಿ ಭಾರಿ ಹೊತ್ತು ಈ ಮಣಬೂರು ಊರಿಗೆ ಭಾರಿ ತೊಂದರೆ. ನೀವು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಈ ವಿಚಾರವಾಗಿ ಮಾತಾಡಿಸುವಂತ ಏನಾದರೂ ಕೆಲಸ ಆಗಿದೆ, ತುಂಬ ಸರಿ ಆಗಿದೆ. ಪಂಚಾಯತ್ಗರಿಗೆ ಹೇಳಿ ಆಗಿದೆ. ಪಂಚಾಯತ್ಗರಿಗೆ ಯಾರು ಹೇಳಿದ್ರು ನಮ್ಮ ಹತ್ರ ದುಡ್ಡಿಲ್ಲ ಈ ಸರಿ, ನಾವೇನು ಮಾಡೋಂಗಿಲ್ಲ, ಇಂಥ ಊರುಗಳಿಗೆ ತುಂಬ ಈ ಊರು ಈ ಥರ ಆಗಿದೆ ಅಂತ ಹೇಳ್ತಾರೆ. ಇಲ್ಲ ಆಗ್ಬೋದು, ನಾಳೆ ಆಗ್ಬೋದು, ನಾಡ್ದು ಆಗ್ಬೋದು ಅಂತಾರೆ. ಎಷ್ಟು ವರ್ಷಗಳಿಂದ ಈ ಸೇತುವೆ ಬಗ್ಗೆ ಒಂದು 5-6 ವರ್ಷ ಆಯ್ತು ಸರ್. ಇದು ಮಳೆಗಾಲ ಬಂದ ಸಂದರ್ಭದಲ್ಲಿ ಈ ಸೇತುವೆ ಸಂಪೂರ್ಣ ಜಲಾವೃತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿನ ಗ್ರಾಮಸ್ಥರು ತಿಳಿಸ್ತಾರೆ. ಇಲ್ಲಿ ಎಷ್ಟು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಡಿತ ಹೋಗುತ್ತೆ? ಇಲ್ಲಿ ಒಟ್ಟು ಒಂದು